ಬೇಕು ಅಂತ. ಇವಾಗಿನ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಕೆಲವು ಮಕ್ಕಳು ವೀಕು, ಅವ್ರ ಮನಸ್ಥಿತಿನೇ ವೀಕ್ ಆಗೋಗಿದೆ. ನಾವೇನಾದರೂ ಬಲವಂತವಾಗಿ ಅವ್ರನ್ನ ಏನಾದರೂ ಹೇರಿದ್ರೆ ಅವ್ರ ಮೇಲೆ ಸೂಸೈಡ್ವರೆಗೂ ಹೋಗೋ ಅಷ್ಟು ಈ ಥರ ಆಗೋಗಿದೆ ಮಕ್ಕಳ ಪರಿಸ್ಥಿತಿ. ಇವಾಗ ಪೇರೆಂಟ್ಸು ಇವಾಗ ಹೇಳ್ಕೊಡ್ಬೇಕು ಅಂದರೆ, ಇವಾಗ ತಂದೆನೂ ಕೆಲ್ಸಕ್ಕೆ ಹೋಗೋದೆ, ತಾಯಿನೂ ಕೆಲ್ಸಕ್ಕೆ ಹೋಗೋದೆ, ಮನೆಯಲ್ಲಿ ಅಜ್ಜಿ ಇದ್ದಿರು ಇರ್ತಾರೆ, ಅಕಸ್ಮಾತ್ ಇದ್ದರೂ ಇಲ್ಲ ಅಂದ್ರಿಲ್ಲ, ಎಲ್ಲ ಸಿಂಗಲ್ ಫ್ಯಾಮ್ಲಿಗಳಾಗೋಗಿ ಮೊಬೈಲ್ಗಳಲ್ಲೇ ಎಲ್ಲನೂ ಅವರು ನೋಡೋದು, ಆ ಟೈಮ್ ಪಾಸ್ ಮಾಡೋದು ಇಷ್ಟ ಆಗೋಗಿದೆ. ಇಂಥ ಈ ಪರಿಸ್ಥಿತಿಲಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಬಲವಂತ ಮಾಡಬೇಕು ಅಂತ ಹೇಳಲೇ ಇಲ್ಲ. ನಾನು ಆವಾಗಲೇ ಹೇಳಿದ್ದು ತುಂಬ ಪೇಷನ್ಸ್ ಬೇಕು, ಹೇರೋಕ್ಕಾಗಲ್ಲ ಅಂತಲೇ ಹೇಳಿದ್ದು. ಯಾಕೆಂದರೆ ಮನಸ್ಸುಗಳು ತುಂಬ ಸೂಕ್ಷ್ಮ, ಹಾಗಾಗಿ ಅವರು ಆ ಮುಗ್ಧತೆ ಇರುತ್ತೆ, ಆ ಪರ್ಟಿಕ್ಯುಲರ್ಲಿ ಅಡಾಲೆಸೆಂಟ್ ಏಜ್ ಇದೆಯಲ್ಲ, ಮತ್ತು ಮನುಷ್ಯ ವ್ಯಕ್ತಿತ್ವದಲ್ಲೂ ಕೂಡ ಕೆಲವರು ತುಂಬ ಹೈಪರ್ ಸೆನ್ಸಿಟಿವ್ ಇರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ನೋವಾದರೂ ಹೋಗಿ ಡುಬುಕ್ಕಂತ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಚಿಕ್ಕದಕ್ಕೆಲ್ಲ ಇದೆಲ್ಲ ಆಗೋದುಂಟು. ಹಾಗಾಗಿ ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ. ಒಂದು ಮಗುಗೆ 10 ಸಲ ಬಾರಿಸಿ 11 ಸಲ ಸರಿಯಾಗಿ ಓಡಾಡ್ಕೊಂಡೇ ಇರ್ತಾನೆ. ಆದರೆ ಕೆಲವು ಮಕ್ಕಳಿಗೆ ಒಂದು ಚೂರು ಅಂದರೆ ಸಾಕು, ಅವರಲ್ಲೇ ಕುಸಿದು ಬಿಡ್ತಾರೆ. ಆ ಮಗುವಿನ ಮನಸ್ಸನ್ನು ನೋಡಿಕೊಂಡು ನಾವು ಅದನ್ನು ಡಿಫ್ರೆನ್ಷಿಯೇಟೆಡ್ ಟೀಚಿಂಗ್ ಅಂತ ಹೇಳ್ತಾರೆ, ಇವತ್ತು ಬರ್ತಾ ಇದೆ ಅದು ವಾಪಸ್ಸು. ಅಂದರೆ ಯಾವ್ಯಾವ ಮಗುವಿಗೆ ಹೇಗೆ ಪಾಠ ಮಾಡಬೇಕು ಅಂತ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳ ಮೇಲೆ ಯಾವುದನ್ನು ಬಲವಂತ ಮಾಡೋಕ್ಕಾಗಲ್ಲ. ಜೊತೆಗೆ ಅವ್ರಿಗೆ ಈಗೋ ಹರ್ಟ್ ಆಗಬಾರ್ದು, ಈಗೋ ಹರ್ಟ್ ಆಗೋ ಥರ ನಾವು ಮಾತಾಡಬಾರ್ದು. ನಾವು ಆ ವಯಸ್ಸಲ್ಲಿ ಇದ್ದಾಗ ಹೆಂಗಿದ್ವಿ, ನಮ್ಗೇನು ಆಸೆ, ಇಲ್ಲಿ ಯಾವ ರೀತಿ ಮನಸ್ಥಿತಿ ಬರುತ್ತೆ ನಿಜಕ್ಕೂ ಒಳ್ಳೆ ಪ್ರಶ್ನೆ ಅವ್ರು ಮಾಡಿರೋದು. ನಾವು ಹಲವು ಸುದ್ದಿಗಳನ್ನು ನೋಡ್ತಾ ಇರ್ತೀವಿ. ಹೋಮ್ವರ್ಕ್ ಮಾಡು ಅಂತ ಹೇಳಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ, ಮೊಬೈಲ್ ಕೊಡಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. ಏನಾದರೂ ಹೇಳಿಬಿಟ್ರೆ ಎಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಅನ್ನೋಂಥ ಭಯ ಪೇರೆಂಟ್ಸ್ಗಳನ್ನ ಕಾಡ್ತಾ ಇದೆ. ಹೀಗಾಗಿ ಏನು ಹೇಳಬೇಕು, ಏನು ಹೇಳಬಾರ್ದು, ಹೇಳೋದೇ ಬಿಟ್ಬಿಟ್ರೆ ಅವ್ರು ಇಚ್ಛೆ ಬಂದಂಗೆ ಇರಲಿ ಅನ್ನೋ ರೀತಿ ಮನಸ್ಥಿತಿಗೂ ಪಾಪ ಪೇರೆಂಟ್ಸ್ಗಳು ಬಂದ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ. ಇದನ್ನ ಹೆಂಗೆ ನಾವು ಆತ್ಮಹತ್ಯೆ ಪರಿಹಾರವಲ್ಲ ಅನ್ನೋದನ್ನ ಚಿಕ್ಕ ಮಕ್ಕಳಿಂದ ಹೇಳ್ಕೊಂಬರ್ಬೇಕು ಇನ್ಮೇಲೆ. ಅಷ್ಟೇ, ಎಲ್ಲದಕ್ಕೂ ಆತ್ಮಹತ್ಯೆ ಪರಿಹಾರ ಅಲ್ಲ. ನಮ್ಮ ಪುರಾಣಗಳು ಹೇಳತ್ವೆ, ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಆಯಸ್ ಮುಗಿಯೋವರೆಗೂ ನಾವು ಬದುಕಿರ್ಬೇಕು ದೇಹದಲ್ಲಿ. ಆಯಸ್ ಮುಗಿಯೋ ಮುಂಚೆ ನಾವು ಹಿಂಗೆ ದುರ್ಮರಣ ಆಯಿತು, ಆತ್ಮಹತ್ಯೆ ಆಯಿತು, ಪಿಶಾಚಿ ಥರ ಓಡಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಅಲ್ಲ, ಅದು ಏನು ವಿಷಯನೇ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರಿಹಾರ ಅಲ್ಲ ಅಂತ ಹೇಳ್ಬಿಟ್ರೆ ಅದೊಂದು ಹೊಸ ವಿಚಾರ ತಲೆಗೆ ಹಾಕ್ಸ್ಬಿಡ್ತೀವಿ ಅನ್ನೋ ಒಂದು ಭಯನೂ ಇದೆ. ಇಲ್ಲ ಅಲ್ಲ, ಅವ್ರನ್ನ ಗಟ್ಟಿ ಮಾಡಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ತುಂಬ ಚೆನ್ನಾಗಿ ಹೇಳ್ತಾರೆ, ಯುವ ಜನತೆಯ ಕಲ್ಪನೆ ಕೊಡ್ತಾರೆ. ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಆ್ಯಂಡ್ ವಿಲ್ ಆಫ್ ದ ಥಂಡರ್ ಅಂತ. ಮಸಲ್ಸ್ ಆಫ್ ಐರನ್ ಅಂದರೆ ಈ ಜಂಕ್ ಫುಡ್ ತಿನ್ಕೊಂಡು, ಮ್ಯಾಗಿ ನೂಡಲ್ಸ್ ತಿನ್ಕೊಂಡು 10 ಗಂಟೆಗೆ ಎದ್ದೇಳೋದು, ಅಲ್ಲಿ ನ್ಯೂ ಇಯರ್ ಬ್ಯಾಶಲ್ಲಿ ಕುಡ್ಕೊಂಡ್ಬಿದ್ರೆ ಯಾರಿಗೂ ಮಸಲ್ಸ್ ಆಫ್ ಐರನ್ ಬರಲ್ಲ. ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ರನ್ನಿಂಗ್ ಮಾಡಿ, ಇದು ಮಾಡಿ, ಒಳ್ಳೆಯ ಅಮ್ಮ ಕೊಟ್ಟಿರೋ ರಾಗಿ ಮುದ್ದೆ ತಿಂದರೆ ಮಾತ್ರನೇ ಮಸಲ್ಸ್ ಆಫ್ ಐರನ್ ಬರೋದು. ಹಾಗಾಗಿ ಯುವ ಜನತೆ ಮಸಲ್ಸ್ ಆಫ್ ಐರನ್ ಬೆಳೆಸ್ಕೊಳ್ಬೇಕು. ಅಂದರೆ ಒಳ್ಳೆ ಆಹಾರ, ಒಳ್ಳೆ ವ್ಯಾಯಾಮ, ಒಳ್ಳೆ ನಡತೆ. ನರ್ವ್ಸ್ ಆಫ್ ಸ್ಟೀಲ್, ನರ್ವ್ಸ್ ಅಂದರೆ ಏನು? ಭಾವನಾ ಶಕ್ತಿ, ಉಕ್ಕಿನಂಥ ಭಾವನಾ ಶಕ್ತಿ. ಅಂದರೆ ಈ ಥರ ಯಾರೋ ನನ್ನ ಬೈದ್ರಾ, ಟೀಚರ್ ಬೈದ್ರಾ, ದುಃಖ ಪಟ್ಬಿಡೋದು, ಪಕ್ಕದ ಮನೆ ಹುಡುಗಿ ಬೇಡ ಇಲ್ಲ ಅಂದ್ಬಿಟ್ಲಾ ಹೋಗಿ ಸುಸೈಡ್ ಮಾಡ್ಕೊಳ್ಳೋದು, ಪಿಂಪಲ್ಸ್ ಬಂದುಬಿಟ್ಟ ಡಿಪ್ರೆಷನ್ ಹೋಗೋ ಹುಡುಗಿ ಒಬ್ಳು ನನ್ನ ಹತ್ರ ಬಂದಿದ್ಲು ಕೌನ್ಸಲಿಂಗ್ಗೆ, ಪಿಂಪಲ್ ಬಂದಿದೆ ಅಂತ, ಗೊತ್ತಾ? ನಗ್ತೀರಾ ಅಳ್ತೀರಾ ಹೇಳಿ? ಅಂದರೆ ಅಷ್ಟು ಈ ಫೇರ್ ಆ್ಯಂಡ್ ಲವ್ಲಿ ಸಿಂಡ್ರೋಮ್ ಅಂತ ಅದನ್ನು ನಾನು ಕರಿತೀನಿ. ಇಂಥದ್ದಕ್ಕೆ ಅಂದರೆ ಜೀವನದಲ್ಲಿ ಸುಖ ಬರಲಿ, ದುಃಖ ಬರಲಿ, ಅನುಕೂಲವಾಗಲಿ, ವ್ಯತಿರೇಕವಾಗಲಿ, ಅಥವಾ ನಾನು ಕೇಳಿದ ಸಿಕ್ಕಲಿ ಸಿಕ್ಕದಿರಲಿ, ನಾನು ಎಲ್ಲದಕ್ಕೂ ನಾನು ದುಃಖ ಪಡಬೇಕಾಗಿಲ್ಲ. ಎಲ್ಲರಿಗೂ ಕೆಲವು ಸಿಕ್ಕತ್ತೆ, ಕೆಲವು ಸಿಕ್ಕಲ್ಲ. ಹಾಗಾಗಿ ನನಗಿದು ಸಿಕ್ತು, ಇದು ಸಿಕ್ಕಲಿಲ್ಲ, ಓಕೆ, ಐ ವಿಲ್ ಗೋ ಅಹೆಡ್, ಇದೊಂದು ಚಾಪ್ಟರ್ ಮುಗೀತು, ಮುಂದೆ ಹೋಗಬೇಕು. ಈ ಥರ ಮಕ್ಕಳನ್ನ ನಾವು ತಯಾರು ಮಾಡೋಕ್ಕೆ ಭಗವದ್ಗೀತೆ ಬೇಕಿರೋದು, ಗೊತ್ತಾಯ್ತಾ? ಸೊ ನರ್ವ್ಸ್ ಆಫ್ ಸ್ಟೀಲ್, ಅದು ವಿವೇಕಾನಂದ ಹೇಳ್ತಾರೆ. ಭಾವನಾ ಶಕ್ತಿ ಏನೇ ಸಿಕ್ಕಲಿ, ಜೀವನದಲ್ಲಿ ಎಷ್ಟೋ ಜನ ಬಿಟ್ಟು ಹೊರಟೋಗ್ತಾರೆ ನಮ್ಮನ್ನು, ಎಷ್ಟೋ ಜನ ಅಪಾರ್ಥ ಮಾಡ್ಕೊಳ್ತಾರೆ. ಕೆಲವರು ದೇವತೆ ಅಂತ ಹೊಗಳ್ತಾರೆ, ಕೆಲವ್ರು ಏನಾಯಿತು ನಿಮ್ಗೆ ಹಿಂಗಾದ್ರಿ ಅಂತ ಹೇಳ್ತಾರೆ, ಇನ್ನು ಕೆಲವರು ನಮ್ಮನ್ನು ಹೊಟ್ಟೆ ಕಿಚ್ಚುಪಡ್ತಾರೆ, ಇನ್ನು ಕೆಲವರು ತುಂಬ ಸಪೋರ್ಟ್ ಮಾಡ್ತಾರೆ, ಕೆಲವರು ಕೈ ಕೊಟ್ಟು ಹೋಗ್ತಾರೆ. ಇದು ಎಲ್ಲರಿಗೂ ಆಗೋವಂಥದ್ದೇ, ಸೆಲೆಬ್ರಿಟೀಸ್ಗೂ ಆಗುತ್ತೆ, ನಮ್ಮಂಥ ಸಾಮಾನ್ಯರಿಗೂ ಆಗುತ್ತೆ. ನಾವು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಕೂತ್ರೆ ಜೀವನದಲ್ಲಿ ಏನೂ ಸಾಧಿಸೋಕ್ಕಲ್ಲ. ಅದಕ್ಕೆ ನರ್ವ್ಸ್ ಆಫ್ ಸ್ಟೀಲ್, ವಿಲ್ ಆಫ್ ದ ಥಂಡರ್, ಸಾಧಿಸಿಯೇ ತೀರ್ತೀನಿ ಅನ್ನುವ ಒಂದು ದೃಢ ಸಂಕಲ್ಪ. ಇದು 3 ಯುವಕರಲ್ಲಿ ಇರಬೇಕು ಅಂತಾರೆ. ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ತಾ ಬೆಳೆಸ್ಬೇಕಾಗತ್ತೆ ನಾವು. ಯುವ ಜನತೆಗೆ, ಅದರಲ್ಲೂ ಯುವತಿಯರು, ನಮ್ಮ ಭಾರತೀಯ ಸಂಸ್ಕೃತಿ ಗೊತ್ತಿರುತ್ತೆ, ಆದರೂ ಅದನ್ನು ಬಿಟ್ಟು ವೇ ಆಫ್ ಡ್ರೆಸ್ಸಿಂಗ್ ಆದರೂ ಆಗಿರಲಿ, ಎಲ್ಲವನ್ನೂ ವೆಸ್ಟರ್ನೈಸ್ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ತುಂಬ ಯೂತ್ ಇರೋದು, ಅವ್ರಿಗೆ ಏನು ಸಂದೇಶ? ಅದನ್ನೇ ನಾನು ಹೇಳ್ತೀನಿ. ಒಂದು ಏನಾಗಿದೆ ಅಂದರೆ, ಒಂದು ನ್ಯಾರೇಟಿವ್ ಕ್ರಿಯೇಟ್ ಆಗಿದೆ, ಒಂದು ವ್ಯಾಖ್ಯಾನ. ಏನಂತಂದರೆ, ನಾನು ಅವ್ರ ಥರ ಡ್ರೆಸ್ ಮಾಡಿಕೊಂಡ್ರೆ, ನಾನು ಅವ್ರ ಥರ ಇದ್ದರೆ ಮಾತ್ರ ನಾನು ಪ್ರೋಗ್ರೆಸಿವು.
ನಾನು ಭಾರತೀಯ ವೇಷ ಹಾಕ್ಕೊಂಡ್ಬಿಟ್ರೆ ನಾನು ಪ್ರೋಗ್ರೆಸಿವ್ ಅಲ್ಲ ಅಂತ. ಅದನ್ನು ನಾವು ಇದು ಸರಿ ಮಾಡಬೇಕು ಅಂದರೆ, ನಾನು ಏರ್ಪೋರ್ಟ್ಗೆ ಹೋಗಿ ಎಲ್ಲಿಗೆ ಹೋಗಲಿ ಭಾರತೀಯ ವೇಷದಲ್ಲೇ ಹೋಗ್ತೀನಿ, ಕನ್ನಡ ಪುಸ್ತಕನೇ ಓದ್ತೀನಿ, ಅಲ್ಲಿ ಕೌಂಟರಲ್ಲಿ ಮೊದಲು ಕನ್ನಡ ಮಾತಾಡ್ಸ್ತೀನಿ ನಾನು. ಈಗ ನಮ್ಮವ್ರು ಏನು ಮಾಡ್ತಾರೆ ನೋಡಿ, ಬೇರೆಯವ್ರಿಗೆ ಅದಿಲ್ಲ. ನಾವು ಕೆಲವೆಲ್ಲ ನಮ್ಮ ಮುಸಲ್ಮಾನರಿಂದ ಕ್ರಿಶ್ಚಿಯನ್ಸಿಂದ ಕಲಿಬೇಕು. ಅವರೆಲ್ಲವರು ಬುರ್ಕಾ ಹಾಕೊಂಡು ಹೋಗ್ತಾರೆ, ಸ್ಕಲ್ ಕ್ಯಾಪ್ ಹಾಕೊಂಡು ಹೋಗ್ತಾರೆ, ಅವ್ರಿಗೆ ಯಾವ ಪ್ರಾಬ್ಲಮೂ ಇಲ್ಲ. ಆದರೆ ನಾವಿದ್ದೀವಲ್ವಾ, ಬೆಳಗ್ಗೆ ಲಲಿತಾ ಸಹಸ್ರನಾಮ ಮಾಡಿ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಹೊರಡ್ತೀವಿ, ಕುಂಕುಮ ಎಲ್ಲ ಅಳಿಸ್ಬಿಟ್ಟು ಬರ್ಮುಡ ಹಾಕ್ಕೊಂಡು ಹೋಗ್ತಾರೆ. ಯಾಕೆ? ಸೀರೆ ಉಟ್ಕೊಳ್ಳೋಕ್ಕೆ ಕುಂಕುಮ ಇಟ್ಕೊಳ್ಳೋಕೆ ಏನು ಪ್ರಾಬ್ಲಮ್? ಏರ್ಪೋರ್ಟಲ್ಲಿ, ಮಾಲಲ್ಲಿ ಕೀಳರಿಮೆ, ಆ ಕೀಳರಿಮೆನೇ ನಾನು ಬೇಡ ಅಂತ ಹೇಳೋದು. ಮೇಡಮ್, ಈ ವಿಚಾರದಲ್ಲಿ ಇನ್ನೊಂದಿದೆ. ಸರಿ ಹೋಗಿ ಈಗ ನೀವು ಹೇಳ್ತಾ ಇದ್ರಿ, ಈಗ ಕುಂಕುಮ ಅಳಿಸ್ಕೊಂಡು ಬೇರೆ ಕಡೆ ಹೋಗ್ತಾರೆ ಅಂತ. ಹೆಣ್ಮಕ್ಳು ಅರಿಶಿನ ಕುಂಕುಮ ಕೊಡೋದಕ್ಕೆ ಬಂದ್ರೆ ಈಗಿನ ಹೆಣ್ಮಕ್ಳು ಕೆಲವರು ಯಾವ ರೀತಿ, ಸ್ವಲ್ಪ ಕೊಡಿ, ಇಲ್ಲಿ ಇಷ್ಟೇ ಇಡಿ, ಇಲ್ಲಿ ಅರಿಶಿನ ಇಲ್ಲಿ ಇಡಿ ಅಂತ ಹೇಳ್ತಾರೆ. ಇದು ಬದಲಾಗಬೇಕು. ಅಲರ್ಜಿ ಅಂತ, ಕುಂಕುಮಕ್ಕಿಂತ ಪಿಂಪಲೇ ದೊಡ್ಡದಾಗಿರುತ್ತೆ. ಸೊ ಏನಂದರೆ ಅದೊಂದು ನ್ಯಾರೇಟಿವ್, ಅದನ್ನೇ ನಾನು ಇಷ್ಟೊತ್ತು ಹೇಳಕ್ಕೆ ಟ್ರೈ ಮಾಡಿದ್ದು. ಬಾಲಿವುಡ್ ಆ ನ್ಯಾರೇಟಿವ್ ಕ್ರಿಯೇಟ್ ಮಾಡಿದೆ. ಹೇಗೆ ಅಂತ ಉದಾಹರಣೆ ಹೇಳ್ತೀನಿ ನೋಡಿ. ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ನಾನು ಇದನ್ನು. ಈಗ ಬಾಲಿವುಡ್ ಆಗಲಿ ಎಲ್ಲ ಸಿನಿಮಾಗಳಲ್ಲೂ ಅದೇ ಕತೆ. ಬಾಲಿವುಡ್ಡು ಶುರು ಮಾಡಿದ್ದು ಕಸನ. ಈಗ ಒಂದು ಸ್ತ್ರೀಯನ್ನು ಭಾಳ ಕಷ್ಟಪಡ್ತಾ ಇದ್ದಾಳೆ ಅಂತ ತೋರಿಸ್ಬೇಕು. ತುಂಬ ಶೋಷಿತಳು, ಅತ್ತೆ ಕಾಟ ಕೊಡ್ತಾಳೆ, ಗಂಡ ಕಾಟ ಕೊಡ್ತಾನೆ, ಎಲ್ಲರೂ ಕಾಟ ಕೊಡ್ತಾಳೆ, ಪಾಪ ಕಷ್ಟಪಡ್ತಾ ಇದ್ದಾಳೆ. ಆಗ ಅವಳಿಗೆ ಉದ್ದ ಜಡೆ ಇರುತ್ತೆ, ಸೀರೆ ಉಟ್ಕೊಂಡಿರ್ತಾಳೆ, ಕುಂಕುಮ ಇಟ್ಕೊಂಡಿರ್ತಾಳೆ. ಅವಳು ಯಾವತ್ತು ಎಂಪವರ್ಡ್ ವುಮೆನ್ ಆಗಬೇಕೋ ಆವಾಗ ಅವಳು ಫಸ್ಟು ಡ್ರೆಸ್ ಚೇಂಜ್ ಮಾಡಿಬಿಡ್ತಾಳೆ, ಗಂಡ್ಸ್ ಥರ ಡ್ರೆಸ್ ಮಾಡ್ಕೊಳ್ತಾಳೆ. ಜೀನ್ಸ್ ಪ್ಯಾಂಟ್, ಮಾಲಾಶ್ರೀ ಈ ಥರ ಮಾಡಲ್ಸ್ ಬಂದ್ಬಿಡುತ್ತೆ ಆವಾಗ. ಯಾಕೆ? ಸೀರೆ ಉಟ್ಕೊಂಡು ಝಾನ್ಸಿ ರಾಣಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ್ಕ ದೇವಿ ಎಲ್ಲ ಯುದ್ಧ ಮಾಡಲಿಲ್ವಾ? ಇವರು ಜೀನ್ಸ್ ಹಾಕ್ಕೊಂಡು, ನೈಲ್ ಪಾಲಿಶ್ ಹಾಕ್ಕೊಂಡು, ಜಿರಳೆ ಕಂಡು ಕಿಟಾರ್ ಅಂತ ಹೆದರ್ಕೊಂಡು ಹಾರಲ್ವಾ? ಎಂಪವರ್ಮೆಂಟ್ ಇಸ್ ನಾಟ್ ಇನ್ ಡ್ರೆಸ್. ಅದು ನಾನು ಹೇಳ್ತಾ ಇರೋದು. ಎಂಪವರ್ಮೆಂಟ್ ಇದೆಯಲ್ಲ, ಅದು ನಮ್ಮ ವೇಷದಲ್ಲಿಲ್ಲ, ಅದು ನಮ್ಮ ನಡೆಯಲ್ಲಿದೆ, ನಮ್ಮ ನಡೆಯಲ್ಲಿದೆ. ನೀವು ಫಸ್ಟಲ್ಲೇ ಹೇಳಿದ್ರಿ ಮಕ್ಕಳಿಗೆ ಈ ಥರ ಸ್ಕೂಲುಗಳಲ್ಲಿ ಬಿಂದಿ ಇಲ್ಲ, ಬಳೆ ಇಲ್ಲ, ಹೂವಿಲ್ಲ, ಜಡೆಗಳು ಹಾಕ್ಕೊಂಡು ಹೋಗ್ಬಾರ್ದು. ಕರೆಕ್ಟು. ಇವಾಗ ಇದೆಲ್ಲ ನಡೀತಾ ಇದೆ ಮನೆಗಳಲ್ಲಿ. ಅಜ್ಜ ಅಜ್ಜಿಗಳು ನಮಗೆಲ್ಲ ನೋಡಿದ್ರೆ ತುಂಬ ಹಿಂಸೆ ಆಗುತ್ತೆ, ಸಂಕಟ ಆಗ್ತಾಯಿದೆ ಇದಕ್ಕೆಲ್ಲ ಏನು ಮಾಡಿದ್ರೆ ಆಗುತ್ತೆ? ಮಕ್ಳಿಗೆ ಎಷ್ಟು ಹೇಳಿದ್ರು, ಇವಾಗ ನಾವು ಹೇಳಿದ್ರೆ ಅವ್ರಿಗೆ ಸ್ಕೂಲುಗಳಲ್ಲಿ ಯಾವಾಗ ಬೇಡ ಅಂತಾರೋ, ಅದೇ ಅವ್ರು ಹೇಳ್ದಂಗೆ ಫೋರ್ಸ್ ಮಾಡಿದ್ರೆ ಡಿಪ್ರೆಷನ್ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ, ಇಲ್ಲಿಗೆ ಹೇಳ್ತಾರೆ. ಮಕ್ಕಳಿಗೆ ಯಾಕೆ ಹೇಳ್ತೀರಾ? ಸ್ಕೂಲಿಗೆ ಹೋಗಿ ಹೇಳಿ, ಆ ಧೈರ್ಯ ಬೆಳೆಸ್ಕೊಳ್ಳಿ. ನೀವು ಒಬ್ಬೊಬ್ಬರು ಹೋಗಿ ಹೇಳಿದ್ರೆ ಆಗಲ್ವಲ್ಲ, ಇದಕ್ಕೆ ಜೊತೆ ಮಾಡ್ಕೊಳ್ಳಿ, ಬಿಡಿಸಿ ಅಷ್ಟೇ ಆ ಸ್ಕೂಲ್ನ. ನಾನು ಹಂಗೆ ಮಾಡೋದು ಎಲ್ಲಾ ಕಡೆ. ಇವಾಗ ನಮ್ಮ ಹಿಂದೂ ಸ್ಕೂಲುಗಳು ಹುಡುಕಿ ಹಾಕಿದ್ವಿ ನಾವು, ಅಲ್ಲೂ ಇದೆ ಶುರು ಮಾಡ್ಬಿಟ್ರು. ಸ್ಟಾರ್ಟಿಂಗ್ ಅಲ್ಲಿ ನಾವು ಕೇಳಿದ್ದೆ ಈ ಕ್ವೆಶ್ಚನ್ ಕೇಳಿ ಹಾಕಿದ್ವಿ ಮಕ್ಕಳನ್ನ. ಕೇಳಿ ಅವ್ರನ್ನ, ನೀವ್ ಯಾಕೆ ಹಿಂಗಿದ್ದೀರಾ, ಯಾಕೆ ನಮ್ಮ ಮಕ್ಕಳಿಗೆ ಕುಂಕುಮ ಇಟ್ಕೊಳಕ್ ಬಿಡಲ್ಲ ಅಂತ ಕೇಳಿ. ನೀವು ಬರ್ತಾ 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 1 ವರ್ಷ 2 ವರ್ಷಕ್ಕೆ ಒಂದೊಂದೇ ಚೇಂಜ್ ಮಾಡ್ಕೊಂಡು ಬಂದು ಹಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ನಮ್ಮ ಮನೆ ಪಕ್ಕದಲ್ಲಿರೋ ಶಾಲೆಗೆ ಹೋಗ್ಬೇಕು ಅನ್ನೋ ಹುಚ್ಚನ್ ಫಸ್ಟ್ ಬಿಡ್ಬೇಕು ನಾವು. ನಮ್ಮ ಮನೆ ಎಡು ಬಿದ್ರೆ ಎದುರುಗಡೆ ಶಾಲೆ ಇದೆ, ನಾನು ಕಳ್ಸಲ್ಲ ಅಲ್ಲಿ ಮಗನ್ನ. 4 ಕಿಲೋಮೀಟರ್ ದೂರ ಹೋಗ್ತಾನೆ. ಯಾಕೆ?